ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತೊಂದು ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಅರ್ಧ ಲೀಟರು ಹಾಲು ತೊಗೊಂಡಿದ್ದೀನಿ. ಇದನ್ನೀಗ ಕಾಯ್ಲಿಕ್ಕೆ ಇಡೋಣ. ಹಾಲು ಬಿಸಿ ಆಗೋಷ್ಟರಲ್ಲಿ ನಾವು ಇಲ್ಲಿ ಕಸ್ಟರ್ಡ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ವೆನಿಲಾ ಫ್ಲೇವರ್ ಇರ್ತಕ್ಕಂಥ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅದಕ್ಕೆ ಎಲ್ಲೂ ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಹಾಲು ಜೊತೆ ಸೇರಿಸ್ಬೇಕಾಗಿರುತ್ತೆ. ಸೊ ಗಂಟುಗಳಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಸಮ್ಮರ್ ಅಂತಲೇ ಅಲ್ಲ, ಯಾವಾಗ ಬೇಕಾದರೂ ಮಾಡ್ಕೊಬೋದು ಇದನ್ನು. ಮಕ್ಕಳು ಹಣ್ಣು ತಿನ್ನೋದಿಲ್ಲ ನೋಡಿ, ಅವರಿಗೆಲ್ಲ ಇದು ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು. ನಾವು ಇದರಲ್ಲಿ ಸಾಕಷ್ಟು ಹಣ್ಣುಗಳನ್ನು ಬಳಸ್ಕೊಬೋದು. ಊಟ ಆದ ತಕ್ಷಣ 1 ಕಪ್ ಕೊಟ್ಟರೆ ಚಿಕ್ಕ ಮಕ್ಕಳೇನು ದೊಡ್ಡವರು ಸಹ ತುಂಬ ಇಷ್ಟಪಟ್ಕೊಂಡೇ ತಿಂತಾರೆ. ಅಷ್ಟು ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕಸ್ಟರ್ಡ್ ಪೌಡರು ಈಗ ನಾನು ತೊಗೊಂಡಿದ್ದೀನಲ್ಲ, ಅದೇ ಸ್ಪೂನಲ್ಲಿ 2 ಸ್ಪೂನಷ್ಟು ನಾನು ಇದರಲ್ಲಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಹಾಲು ಇದು ತುಂಬ ಕುದಿಬೇಕಂತ ಏನಿಲ್ಲ. ಇದು ಕೆನೆ ಕಟ್ಟಬಾರ್ದು, ಅಷ್ಟು ನೆನಪಿರಲಿ. ಹಾಲು ಬಿಸಿ ಆಗಬೇಕು, ಬಟ್ ಕೆನೆ ಕಟ್ಟಬಾರ್ದು. ಇದು ಸ್ವಲ್ಪ ಕುದಿ ಬಂದ ತಕ್ಷಣ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಆಪ್ಷನಲ್ಲು, ನಮ್ಮ ಇಷ್ಟ. ಎಷ್ಟು ನಾವು ಸ್ವೀಟ್ ತಿಂತೀವಿ ಆ ಪ್ರಕಾರ ಇದಕ್ಕೆ ಸಕ್ಕರೆನ ಸೇರಿಸ್ಕೊಂಡ್ರೆ ಆಯಿತು ನೋಡಿ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಕುದಿಲಿಕ್ಕೆ ಬಿಡಬೇಡಿ ಮತ್ತು ಕೆನೆ ಕಟ್ಟಲಿಕ್ಕೆ ಬಿಡಬೇಡಿ. ಈಗ ನೋಡಿ ಸಕ್ಕರೆನ ಸಹ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಬೇಕು. ಸಕ್ಕರೆ ಕರಗಿದ ನಂತರ ನಾವು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾರೆಲ್ಲ ರೆಸಿಪಿ ಅಂದರೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ. ಈಗ ಕಸ್ಟರ್ಡ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಸುಮಾರು ಒಂದು 3 ರಿಂದ 4 ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ನಾವು ಬೇಯಿಸ್ಕೋಬೇಕಾಗಿರುತ್ತೆ. ಇದು ಹಾಲು ಗಟ್ಟಿ ಆಗ್ತಾ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತಾಗಲೇ ಹದ. ಅದು ಗಟ್ಟಿ ಆದಂಗೆ ತುಂಬ ಗಟ್ಟಿ ಆಗ್ಲಿಕ್ಕೆ ಬಿಡಬೇಡಿ. ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ನಾವು ತಂಬುಳಿ ಮಾಡ್ತೀವಲ್ಲ, ಆ ಹದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ. ಅಷ್ಟಾದ ತಕ್ಷಣ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾವು ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ. 1 ಕಪ್ಪಷ್ಟು ಇಲ್ಲಿ ನಾನು ಆ್ಯಪಲ್ ಆ್ಯಡ್ ಮಾಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬನಾನಾ ತೊಗೊಂಡಿದ್ದೀನಿ. ಸ್ವಲ್ಪ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನು ಸಹ ತೊಗೊಂಡಿದ್ದೀನಿ. ಸ್ವಲ್ಪ ಸಪೋಟೊ ಹಣ್ಣು, ಹಾಗೆ 1 ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೆನಪಿರಲಿ, ಎಲ್ಲ ಹಣ್ಣುಗಳು ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಸೇರಿಸ್ಕೋಬೇಕಾಗತ್ತೆ. ಟೇಸ್ಟಿಯಾಗಿರುತ್ತೆ. ಊಟ ಆದಮೇಲೆ 1 ಕಪ್ ಕೊಟ್ಬಿಟ್ರೆ ಸಾಕು ಅನಿಸ್ಬಿಡುತ್ತೆ. ಮಕ್ಕಳು ಫ್ರೂಟ್ಸ್ ಎಲ್ಲ ತಿನ್ನಲ್ಲ ನೋಡಿ, ಈ ಥರ ಎಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ಇದನ್ನು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಟ್ಟು ಸರ್ವ್ ಮಾಡಿ, ತುಂಬ ರುಚಿಯಾಗುತ್ತೆ. ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.